ಕೃಷ್ಣ, ದೀನ ದಯಾನಿಧಿ, ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಕೈ ಹಿಡಿದ ಪತಿಗಳು ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಸರ್ವರ ಸಮಾಗಮ ದುಶ್ಯಾಸನನಿಂದ ಅಪಮಾನಿತಳಾದೆನು. ರಾಜನಗರವನ್ನು ತ್ಯಾಗ ಮಾಡಿ ಕದ್ದ ಕಳ್ಳಿಯಂತೆ ಕಾಡಿಂದ ಕಾಡಿಗೆ ಅಲದಂದಾಯಿತು. ಇನ್ನಾದರೂ ಸುಖವಾಗಿರೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಪರಮಾತ್ಮ, ಈ ದ್ರೌಪದಿಯ ಹಣೆಯಲ್ಲಿ ಏನೆಂದು ಬರೆದಿರುವೆ ತಂದೆ? ದೇವಿ ಪಾಂಚಾಲಿ ಪ್ರಿಯತಮೆ, ನೋಡಿ ಏಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಳೆದು ರಪ್ಪರವರನ್ನು ಒದಿಸುವನ್ನ ಬರದೆ, ಎನ್ ವೈರಿಗಳವರನ್ನು ಸಿಗಿವೆನ್ನ ಬರದೆ. ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಳೆದು ರಪ್ಪರವರನ್ನು ಒದಿಸುವನ್ನ ಬರದೆ, ಎನ್ ವೈರಿಗಳವರನ್ನು ಸಿಗಿವೆನ್ನ ಬರದೆ. ಸಿಗಿದವರ ಎಲೆಯ ಮನೆಯಿಂದ ಹೃದಯ ಬಿಸಿ ರಕ್ತದೊಳ ನಿನ್ನ ಮುಡಿಗಟ್ಟಿಸುವನ. ಸಿಗಿದವರ ಎಲೆಯ ಮನೆಯಿಂದ ಹೃದಯ ಬಿಸಿ ರಕ್ತದೊಳ ನಿನ್ನ ಮುಡಿಗಟ್ಟಿಸುವನು. ಪಾಂಡವರ ಪತ್ನಿ ಎಂದೆನಿಸಿದರೆಯೋ, ಪಾಂಡವರ ಪತ್ನಿ ಎಂದೆನಿಸಿದರೆಯೋ, ಕೆಚ್ಚದೆಯ ನಾರಿಯಂತಿರದಲ್ಲಿ ಬರೆಯೋಳು. ಕೆಚ್ಚದೆಯ ನಾರಿಯಂತಿರದಲ್ಲಿ ಬರೆಯೋಳು. ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಳೆದು ರಾತ್ಮರವರನ್ನು ಒದಿಸುವನ ಬರದೆ, ಎನ್ ವೈರಿಗಳವರನ್ನು ಸಿಗಿವನ ಬರದೆ. ದೇವಿ, ಏಕೆ ಏನಾಯಿತು? ಈ ಘೋರಾರಣ್ಯ ಮಧ್ಯದಲ್ಲಿ ಏಕಾಂಗಿಯಾಗಿ ನಿಂತು ರೋಧಿಸಲು ಕಾರಣವೇನು ಪ್ರಿಯ? ನಾನು ಕಾರಣವಾಗಿ ಹೇಳುತ್ತಿಲ್ಲ. ಈ ನನ್ನ ಅಳವಿಗೆ ಒಂದಲ್ಲ 10 ಕಾರಣಗಳಿರುವವು. ನೀವು ಎಷ್ಟೇ ಆದರೂ ಪುರುಷರು. ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನಾಡಿದರೆ ನೀವೇ ಅವರಿಗೆ ಪ್ರತಿಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅವರು ಅನ್ನ ವಸ್ತ್ರಗಳಿಗಾಗಿ ಅನ್ಯರನ್ನೇ ಆಶ್ರಯಿಸಬೇಕು. ಅವಳ ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಅವಳಿಗೆ ಪರರ ಆಶ್ರಯ ಬೇಕೇ ಬೇಕು. ಪರಮಾತ್ಮ ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿಸಿದೆ ತಂದೆ? ಏಕೆ ರೋದಿಪ ತರುಣಿ ಮಣಿಯಲಿ, ಏಕೆ ರೋದಿಪ? ಏಕೆ ರೋದಿಪ ಕರುಣಿ ಮಣಿಯಲಿ, ಏಕೆ ರೋದಿಪ? ಬಿಡು ಬಿಡು ನಿನ್ನಯ ಅಳಲ, ಬಗೆಯುವೆ ಕದು ಕರವಡಲ. ದೇವಿ, ಬಿಡು ಬಿಡು ನಿನ್ನಯ ಅಳಲ, ಬಗೆಯುವೆ ಕದು ಕರವಡಲ. ಏಕೆ ರೋದಿಪ ತರುಣಿ ಮಣಿಯಲಿ, ಏಕೆ ರೋದಿಪ? ಅಗ್ರದನ ಪ್ರಿಯ ಮೀರಿ ಶೀಘ್ರದಿ ಗುರುಕುಲ ಸೇರೆ. ಅಗ್ರದನ ಪ್ರಿಯ ಮೀರಿ ಶೀಘ್ರದಿ ಗುರುಕುಲ ಸೇರೆ. ಬಗ್ಗಿಸುವೆ ವದಂತ ಕಳರ, ಬಗ್ಗಿಸುವೆ ವದಂತ ಕಳರ. ಮಕ್ಕಳಾಗದೆ ಚಿಂತೆಯ ಬಿಡಬಿಡು, ಮಕ್ಕಳಾಗದೆ ಚಿಂತೆಯ ಬಿಡಬಿಡು. ಏಕೆ ರೋದಿಪ ತರುಣಿ ಮಣಿಯನಿ, ಏಕೆ ರೋದಿಪ? ದೇವಿ, ಸ್ವಾಮಿ, ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಏನು? ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳು ನಿಮಗೆ ಆಜ್ಞೆ ಮಾಡಿದರಲ್ಲವೇ? ಅಯ್ಯೋ, ಪತಿಗಳು ಪತಿಗಳು ತಪಸ್ಸನ್ನು ಮಾಡಿ ಪಡೆಯಬೇಕು ನಿಮ್ಮಂತಹ ಹೇಳಿ ಪತಿಗಳನ್ನು. ದೇವಿ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನನ್ನು ಎಷ್ಟು ಸಾರಿ ಕೇಳಿಕೊಳ್ಳಲಿಲ್ಲವೇ? ಆದದ್ದು ಹಾಗೆ ಹೋಯಿತು. ಈಗ ನೀನು ಚಿಂತಾಮಗ್ನರಾಗಿರಲು ಕಾರಣವೇನು ಪ್ರಿಯ? ಕಾರಣವೇನೇನು ಸ್ವಾಮಿ? ಹಸ್ತಿನಾವತಿ ರಾಜಸಭೆಯಲ್ಲಿ ಆ ಪಾಪಿಯ ದುರ್ಯೋಧನನು ಬಾ ನನ್ನ ತೊಡೆಯ ಮೇಲೆ ಕುಳಿತುಕೋ ಎಂದು ಕರೆದಾಗ ಎಲ್ಲಿ ಅಡಗಿ ಹೋಗಿತ್ತು ಈ ನಿಮ್ಮ ಪರಾಕ್ರಮವು?
ದೇವಿ, ಅದು ಹಿಂದಿನ ಮಾತು. ಈಗ ನಾನು ಯಾರು ಆಜ್ಞಾಧಾರಕನಲ್ಲ. ಹಾಗಾದ್ರೆ ತಿಳಿಸಿಬಿಡಿ ಸ್ವಾಮಿ. ಈ ದಿನ ಹಸ್ತಿನಾಂಬಿಯ ದೇವಿಯ ದರ್ಶನಕ್ಕಾಗಿ ಹೋಗಿದ್ದೇನೆ. ಅಲ್ಲಿಗೆ ಆ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ, ಇನ್ನೇನು ಸಂಧಿ ಆಗುವುದು, ಆಗಲಾದರೂ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವೆಯಷ್ಟೇ ಎಂದು ಕೇಕೆ ಹಾಕಿ ನಕ್ಕಳು ಪ್ರಿಯ. ದೇವಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ಈ ದಿನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲಿ ಬಾಪು, ಚಮತ್ಕಾರದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರ್ಥಿಯನ್ನು ಮುಗಿಸಿದೆ ಎಂದು ಭಾವಿಸಿದ್ದೇನೋ ದೇವಿ. ಸ್ವಾಮಿ, ಈ ಭೀಮನ ಪ್ರಿಯ ರಾಣಿ ಸ್ವರ ಸಂಗೀತದ ವಾಣಿ, ಸೌಗಂಧದ ಪರಿಮಳ ಚೆಲ್ಲಿ ಮನಕಾನಂದ ನೀಡುವ ಮನಕಾನಂದ ನೀಡುವ. ಮಂದಾರ ಹೂವೆ ಬಾ, ಸಿಂಧೂರ ರಾಣಿ ಬಾ, ಮಂದಾರ ಹೂವೆ ಬಾ, ಸಿಂಧೂರ ರಾಣಿ ಬಾ, ನೀ ನನ್ನ ಪ್ರೇಮದ ಸುಮರಾಣಿ, ನನ್ನೊಲವೆ ಓಡಿ ಬಾ, ನನ್ನೊಲವೆ ಕೂಡಿ ಬಾ. ಕಣ್ಣು ಕಮಲಗಳು, ಮುಂಗುರುಳು ದುಂಬಿಗಳು, ನಾಸಿಕವು ಸಂಪಿಗೆಯು, ನಗಲು ಮನವು. ಈ ಕಣ್ಣು ಕಮಲಗಳು, ಮುಂಗುರುಳು ದುಂಬಿಗಳು, ನಾಸಿಕವು ಸಂಪಿಗೆಯು, ನೀನಗಲು ಮನವು. ಶೃಂಗಾರ ರಾಣಿ ನಿನ್ನ ಅಂದವನ್ನು ವರ್ಣಿಸೆ ಚೆನ್ನ, ಶೃಂಗಾರ ರಾಣಿ ನಿನ್ನ ಅಂದವನ್ನು ವರ್ಣಿಸೆ ಚೆನ್ನ. ನಿನ್ನಂದಕ್ಕೆ ಸೋತೆನು ಸೋತೆ ನಾನು, ನಿನ್ನಂದಕ್ಕೆ ಸೋತೆನು ಸೋತೆ ನಾನು. ಮಂದಾರ ಹೂವೆ ಬಾ, ಸಿಂಧೂರ ರಾಣಿ ಬಾ, ನನ್ನ ದೇವಿ, ಪುನಃ ನನ್ನ ಬಾಯಿಯಿಂದ ಪ್ರತಿಜ್ಞಾ ವಾಕ್ಯಗಳು ಕೇಳಲು ಅಪೇಕ್ಷಿಸುವ ಪಾಂಚಾಲಿ.
ಕೊಡಲು ಬಿಡುವನ ಕೊಡುಗಣವನ ರಕ್ತಪಾನ ಮಾಡದಿರುವನ ಕೊಡುಗಣವನ ರಕ್ತಪಾನ ಮಾಡದಿರುವನ ಪಂಚಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವ ವಾದನು ಮೆಟ್ಟಿಕೊಳ್ಳುವ ಮುಟ್ಟಿದವನ ಮೆಟ್ಟಿಕೊಳ್ಳುವ ವಾದನು ಮೆಟ್ಟಿಕೊಳ್ಳುವ ಸರ್ವದಿ ಕೊಳೆ ಕಟ್ಟಿದವನ ಕೊಟ್ಟಿಕೊಳ್ಳುವೆ ದೇವಿ ಸ್ವಾಮಿ, ಪುನಃ ನನ್ನನ್ನು ಕೆರಳಿಸಬೇಡ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಸ್ವಾಮಿ, ದೇವಿ ಪ್ರಾಣೇಶ್ವರ, ದೇವಿ ಸಮಯವಿದೆ ಶೃಂಗಾರಕ್ಕೆ ಭೀಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಸುರತಿಯ ಮನಕ್ಕೆ ಬೇಡವಿಲ್ಲ. ಮನಸ್ಸಿಯ ಮನಕ್ಕೆ ಬೇಡವಿಲ್ಲ. ಸಮಯವಿದೆ. ದೇವಿ ಸ್ವಾಮಿ, ನಡೆ, ನಮ್ಮ ಅಗ್ರಜನ ಬಳಿಗೆ ಹೋಗೋಣ. ಹಾಗೆ ಆಗಲಿ ಸ್ವಾಮಿ. ತಂದೆಯವರಿಗೆ ವಂದಿಸುವೆನು, ದೊಡ್ಡಪ್ಪನೆಯವರಿಗೂ ಚಿಕ್ಕಪ್ಪನೆಯವರಿಗೂ ವಂದಿಸುವೆನು. ಅಭಿಮಾನಿಯು ವಿಜಯಶಾಲಿ ಆಗು. ನಿನಗೆ ಈ ಅಕ್ರೂರನ ಅನಂತ ಅನಂತ ನಮಸ್ಕಾರ. ಅಕ್ರೂರ, ನಿನಗೆ ಶುಭವಾಗಲಿ. ಅಕ್ರೂರ, ಶ್ರೀಕೃಷ್ಣ ಬಲರಾಮರು ಸೌಖ್ಯದಿಂದಿರುವರೆ? ಎಲ್ಲರೂ ಸೌಖ್ಯದಿಂದಿರುವರು. ತಂದೆಯವರಿಗೆ ವಂದಿಸುವೆನು. ಅಭಿಮನ್ಯು, ಸೌಖ್ಯದಿಂದಿರುವೆಯಾ? ತಂದೆ, ನಾನು ಸೌಖ್ಯದಿಂದಿರುವೆನು. ಬಲರಾಮ ಶ್ರೀಕೃಷ್ಣಾದಿಯಾಗಿ ಎಲ್ಲರೂ ಸೌಖ್ಯದಿಂದಿರುವರೆ? ನಿಮ್ಮ ತಾಯಿಯಲ್ಲಿ? ತಂದೆ, ನಾನು ಸೌಖ್ಯದಿಂದಿರುವನು. ಬಲರಾಮ ಶ್ರೀಕೃಷ್ಣರು ದೊಡ್ಡಮ್ಮರ ಮಾತೆಯವರ ಜೊತೆ ಪೂರ್ಣ ಶಾಲೆಗೆ ಹೋದರು. ಅಕ್ರೂರ, ಇಷ್ಟು ದೂರ ಬಂದಿರುವೆಯಲ್ಲ, ಸಮಾಚಾರವೇನು? ಅರ್ಜುನ, ಏನೆಂದು ಹೇಳಲಿ? ವಾಸುದೇವನ ಶತ್ರುವಾದ ಗೈನನ್ನು ನೀನು ಮೊರೆ ಹಾಕಿಕೊಂಡಿರುವುದಾಗಿ ನಾರದರು ತಿಳಿಸಿದರು. ಅದಕ್ಕಾಗಿ ಆ ಪರಂಧಾಮನು ಪಶ್ಚಾತ್ತಾಪದಿಂದ ನನ್ನನ್ನು ಸುಭದ್ರಾ ದೇವಿಯವರನ್ನು ನಿಮ್ಮಲ್ಲಿಯೇ ಕಳಿಸಿರುವರು. ಅರ್ಜುನ, ಗೈನು ಶ್ರೀಕೃಷ್ಣ ಪರಮಾತ್ಮನ ಶತ್ರು ಎಂದು ತಿಳಿದು ಕೂಡ ಅವನಿಗೆ ಆಶ್ರಯವನ್ನು ಕೊಡಬಹುದೇ? ತಕ್ಷಣವೇ ಬಿಟ್ಟು ಕೊಡು ಎಂದು ಹೇಳಿದರು. ಅಕ್ರೂರ, ಗಯನು ಎಲ್ಲಿರುವನು? ಗಯನು ಇಲ್ಲೇ ಇರುವನು ನೋಡು. ಮಾಡಲಿ ನಾನು ಎಲ್ಲೇ ಹೋಗಲಿ ನಾನು. ಏನ ಮಾಡಲಿ ನಾನು ಎಲ್ಲೇ ಹೋಗಲಿ ನಾನು. ಸುರಾದಿಯು ನಮಗೆ ಅಧಿಕವಾದ
ನಾನು ನಿರೀಕ್ಷಿಸಿದಂತೆ ಆಯಿತು. ವಾಸುದೇವನ ವಿಚಾರವಾಗಿ ಸಾಮಾನ್ಯವಾಗಿ ಬಿಡುವುದಿಲ್ಲ. ನನಗೇನು ತೋಚದಂತಾಗಿದೆ. ಅಣ್ಣ ತೋಚುವುದೇನು? ಅದಕ್ಕೆ ಸರಿಯಾದ ಉತ್ತರವನ್ನು ಹೇಳಿ ಕಳಿಸಿದರಾಯಿತು. ಆ ವಾಸುದೇವನು ನಮ್ಮ ವಿಟ್ಟಿಲ್ಲ ಪ್ರೇಮಕ್ಕಾಗಿ ನಾವು ಕೃತಜ್ಞರಾದೆವು. ಆದರೆ ಆತನಿಗೆ ಯಾವ ಭಾವ ಇರಲಿಲ್ಲ. ಅಲ್ಲದೆ ಶ್ರೀಕೃಷ್ಣ ಪರಮಾತ್ಮನು ಈ ಗಯನ ಶಿರಚ್ಛೇದನ ಮಾಡುವುದಕ್ಕೆ ಪ್ರತಿಜ್ಞೆ ಮಾಡಿರುವನು. ಅದಕ್ಕಾಗಿ ನಾವು ಪಶ್ಚಾತ್ತಾಪ ಪಡಬೇಕಾಗಿದೆ. ಅಣ್ಣ, ಒಂದು ವೇಳೆ ಆ ಶ್ರೀಕೃಷ್ಣನೇ ಗೈನಿಗೆ ಆಶ್ರಯನು ಕೊಟ್ಟಿದ್ದರೆ ನಾವು ಹೋಗಿ ಬಿಟ್ಟು ಕೊಡು ಎಂದರೆ ಬಿಟ್ಟು ಕೊಡುತ್ತಿದ್ದಾನೆ ಅಣ್ಣ. ಆ ಪರಮಾತ್ಮನ ಅಪ್ಪಣೆಯನ್ನು ಪರಿಪಾಲಿಸುವುದು ನಿಮ್ಮೆಲ್ಲರ ಕರ್ತವ್ಯ. ತಿರಸ್ಕರಿಸುವುದು ಸರಿಯಲ್ಲ. ಅರ್ಜುನ, ಮುಖ್ಯವಾಗಿ ಈ ವಿಚಾರವನ್ನು ನಿನ್ನೊಡನೆ ಹೇಳಿವಾ ಎಂಬುದಾಗಿ ನಿಮ್ಮ ಭಾವನವರು ಆಜ್ಞಾಪಿಸಿರುವರು. ಅಕ್ರೂರ, ನಾನು ಈ ಗೈನಿಗೆ ಪ್ರಾಣದಾನ ಮಾಡುವುದಾಗಿ ಅಭಯ ಪ್ರದಾನವನ್ನು ಮಾಡಿರುವಾಗ ಆ ಪರಂಧಾಮನು ನನ್ನ ಪರಮ ಭಕ್ತನಲ್ಲವೇ? ನನಗೋಸ್ಕರವಾಗಿಯೂ ಈ ಗಯನನ್ನು ಕ್ಷಮಿಸಿ ಅನುಗ್ರಹಿಸುವುದಾದರೆ ಈ ಲೋಕವೇ ಕೊಂಡಾಡುವುದಿಲ್ಲವೇ? ಅಗ್ರರೇ, ರಾಜರಿಗೆ ಪ್ರತಿಷ್ಠಾ ಪಾಲನೆ ಮುಖ್ಯವಲ್ಲವೇ? ಅದರಂತೆಯೇ ರಾಜ್ಯಕೋಶ ಸಮಸ್ತ ವೈಭವಗಳನ್ನು ತೊರೆದು ನಾವು ವನವಾಸಿಗಳಾಗಲಿಲ್ಲವೇ? ಅದು ಅವನಿಗೆ ತಿಳಿಯದೆ. ಹಾಗಾದರೆ ಆ ವಾಸುದೇವನಿಗೆ ಏನೆಂದು ಹೇಳಲಿ? ಆ ಪರಂಧಾಮ ನಮ್ಮನ್ನು ಅನುಗ್ರಹಿಸಬೇಕೆಂದು ತಿಳಿಸಿಬಿಡು. ಆ ಪಾಂಡವ ಪಾಲಕನಿಗೆ ಅವನ ಉಪಕಾರವನ್ನು ಎಂದಿಗೂ ಮರೆಯದಂತ ಹೇಳಲು ಈಗಲೂ ಅದೇ ರೀತಿ ಅನುಗ್ರಹಿಸಿ ಸಹಕರಿಸಬೇಕೆಂದು ಹೇಳು. ಅಗ್ರಜ, ಅಲ್ಲದೆ ಇದೊಂದು ಬಾರಿ ಈ ಗಯನನ್ನು ಶ್ರಮಿಸಿ ನಮ್ಮ ಮರ್ಯಾದೆಯನ್ನು ಉಳಿಸಬೇಕೆಂದು ಹೇಳು. ಅಗ್ರಜ, ಬಿಡು ಬಿಡು ಬೆಂಕದ ನುಡಿಗಳ ಕೌರವ ಎನ್ನಯ ಫಲಗಳ ನಾನು, ಕೌರವ ಎನ್ನಯ ಫಲಗಳ ನಾನು, ಹುಡುಕಿದ ಹುಡುಗರ ಪಡೆಯನ್ನು ಕೇಳೆ, ಹುಡುಕಿದ ಹುಡುಗರ ಪಡೆಯನ್ನು ಕೇಳೆ, ಪಡೆಯನ್ನು ಕೇಳೆ ಮುದದಿಂದ, ಪಡೆಯನ್ನು ಕೇಳೆ ಮುದದಿಂದ, ಪಡೆಯನ್ನು ಕೇಳೆ ಮುದದಿಂದ. ಅಕ್ರೂರೆ, ಅಂದು ಜರಾಸಂಧನಿಂದ ಬಂಧಿಸಲ್ಪಟ್ಟ ಆ ಸುಂದರಾಂಗಿಯರು ಶ್ರೀಕೃಷ್ಣನ ಶರಣು ಬಂದಾಗ ಶರಣಾಗತರನ್ನು ರಕ್ಷಿಸುವಂತಹ ಸತ್ಕಾರ್ಯ ಬೇರೊಂದಿಲ್ಲವೆಂದು ಹೇಳಿ ಅಭಯವನ್ನು ಕೊಟ್ಟು ಜರಾಸಂಧನನ್ನು ತನ್ನಿಂದ ಕೊಲ್ಲಿಸಲಾಗದೆ ನನ್ನನ್ನು ಕರೆದುಕೊಂಡು ಹೋಗಿ ಜರಾಸಂಧನನ್ನು ಕೊಲ್ಲಿಸಲಿಲ್ಲವೇ? ಈ ಹಿಂದಿನ ವಾಕ್ಯಗಳನ್ನು ಸ್ಮರಿಸಿ ಈ ಗಯನನ್ನು ಸಂರಕ್ಷಿಸುವಂತೆ ತಿಳಿಸೋ. ನಿಮ್ಮೆಲ್ಲರ ಅಭಿಪ್ರಾಯವನ್ನು ತಿಳಿದು ನೋಡಿದರೆ ಗಯನನ್ನು ಬಿಡುವಂತೆ ಕಾಣಲಿಲ್ಲ. ಅರ್ಜುನ, ನಿನ್ನ ಅಭಿಪ್ರಾಯವನ್ನು ತಿಳಿಸು. ಅಕ್ರೂರ, ಪಟ್ಟನು ಭಾಷೆಯ ಗಯನಿಗೆ ಪಟ್ಟನು ಭಾಷೆಯ ಗಯನಿಗೆ ಬಿಟ್ಟುಕೊಳ್ಳಲಾರೆನು ಕೇಳೆ. ಇಟ್ಟನು ಅಣ್ಣನಲ್ಲಿ ಆಣೆಯನು, ಇಟ್ಟನು ಅಣ್ಣನಲ್ಲಿ ಆಣೆಯನು, ತಪ್ಪಲಾರೆನು ವಚನವನು ಕೇಳೆ. ಅಕ್ರೂರ, ತನ್ನ ಪ್ರಾಣವನ್ನೇ ತನ್ನ ಆಧೀನ ಮಾಡಿಕೊಂಡಿರುವ ಈ ಗಯನನ್ನು ಬಿಟ್ಟುಕೊಟ್ಟು ನಮ್ಮ ಭರತ ವಂಶದ ಕೀರ್ತಿಯನ್ನು ಕಳಂಕಿತವನ್ನಾಗಿ ಮಾಡಲು ನಿರ್ಧರಿಸಿಲ್ಲವೆಂದು ಆ ಪರಮಾತ್ಮನಲ್ಲಿ ತಿಳಿಸೋ. ತಡವು ಮಾಡಿದ ಕೊಡಲಿ ಅಭಯ. ತಡವು ಮಾಡಿದ್ರೆ ನನಗೆ ಕೊಡಲಿ ಅಭಯ. ಕರ್ಮಕಾಂತರ ಮದವನ್ನು ಮರೆದು
ಮತಾಂತರ ಮದವನ್ನು ಮರೆದು ಕಡಿದಾಡುವೆ ರಣದೊಳಗೀಗ ಕಡಿದಾಡುವೆ ರಣದೊಳಗೀಗ ಬೆಚ್ಚೆಂದೇನು ಚಲವು ತಂದೆ ಪ್ರಾಣ ಭಯದಿಂದ ಮರೆ ಹಾಕಿಕೊಂಡರೂ ಹಾಗೇನು ಬಿಟ್ಟು ಕೊಟ್ಟರೆ ನಮ್ಮ ವಂಶದರು ನಗುವುದಿಲ್ಲವೇ ಲೋಕದಲ್ಲಿ ನಗುವುದಿಲ್ಲವೇ ಆ ನಮ್ಮ ಮಾವನಾದ ಯಾವ ಪರಾಕ್ರಮ ಎಂದು ಹೇಳುತ್ತಿರುವಿರಿ ಪಾಂಡವ ಕುಲದೀಪನೇ ನಿನ್ನ ಧೀರವಾಣಿಯು ಶ್ಲಾಘನವಾದದ್ದು ಇದಕ್ಕೆ ಬೇಳುಡಿಯೋ ಅಭಿಮನ್ಯು ಇದರೇ ಬೇಳುಡಿಯೋ ಲೋಕದಲ್ಲಿ ಹುಟ್ಟಿದ ಮನುಷ್ಯರು ಬಹುಕಾಲ ಬದುಕುವರೆ ಕೇಳೇ ದರೆಯೋ ಸೋಲಿಸಿದ ಕೀರ್ತಿಯೋ ತಲೆ ಅಭಿಮನ್ಯು ದರೆಯೋ ಸೋಲಿಸಿದ ಕೀರ್ತಿಯೋ ಶಾಸ್ತ್ರಕೋಲು ನಿಲ್ಲುವುದೇ ಕೇಳ ತಂದೆ ಸೂರ್ಯಚಂದ್ರಾದಿಗಳಿರೋ ತನಕ ಲೋಕದಲ್ಲಿ ನಗುವುದಿಲ್ಲವೇ ಕೀರ್ತಿಯಿಂದ ವೀರ ಸ್ವರ್ಗವೂ ಲಭಿಸುವುದು ಆಡಿದ ಮಾತಿಗೆ ತಪ್ಪಿದರೆ ನರಕವು ಪ್ರಾಪ್ತವಾಗುವುದು ಆ ಗಯನನ್ನು ಬಿಟ್ಟುಕೊಟ್ಟರೆ ಅಪಕೀರ್ತಿಯನ್ನು ಸಾಧಿಸಬಾರದು ಶಾಶ್ವತವಾದ ಕೀರ್ತಿಯನ್ನು ಸಾಧಿಸೋಣ ಮುದ್ದು ಕುಮಾರ, ನಿನ್ನ ವಿವೇಕವಾಣಿ ಕೇಳಿ ನನ್ನ ಮನಸ್ಸಿಗೆ ಎಷ್ಟು ಆನಂದವಾಯಿತು. ಪರಾಕ್ರಮದಿಂದ ಬಾಳು. ಅಲ್ಲದೆ ಇದುವರೆಗೂ ನಮ್ಮನ್ನು ಎಡೆಬಿಡದೆ ಕಾಪಾಡಿದ ಆ ವಾಸುದೇವ ನಮ್ಮನ್ನು ಸುಮ್ಮನೆ ಬಿಡುದುಂಟು ಎಂಬುದಾಗಿ ಚಿಂತಿಸುತ್ತಿರುವೆ ನಾವು. ಬಿಡಜನಕ ಏ ಶೋಕ ಬಿಡಜನಕ ಏ ಶೋಕ ಧರ್ಮದಾಂಧರ ಮದವನ್ನು ಮರೆತು ಗಡಿದೀಡಾಡುವೆ ರಣದೊಳಗೀಗ ಬಿಡಜನಕ ಏ ಶೋಕ ತಂದೆ ಆ ಬಡಗೊಲ್ಲನು ಒಂದು ವೇಳೆ ಕಾಳಗಕ್ಕೆ ಬಂದರೆ ನಿಮಿಷ ಮಾತ್ರದಲ್ಲೇ ಸಂಹರಿಸಿ ಬಿಡುವೆನು. ಬಾಪು ವೀರ ಬಾಲಕ, ಆ ಗೋಪಾಲಕರಿಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ನಿಮ್ಮ ಮಾತಿನ ಅರ್ಥವನ್ನು ತಿಳಿದು ನೋಡಿದರೆ ಆ ಪರಮಾತ್ಮನಿಗೆ ಎಲ್ಲರೂ ತಿರಸ್ಕರಿಸುವಂತಾಯ್ತಲ್ಲ. ಅಕ್ರೂರ, ನಾವೆಂದಿಗೂ ಆ ಪರಮಾತ್ಮನ ಆಜ್ಞೆಯನ್ನು ತಿರಸ್ಕರಿಸಲಿಲ್ಲವಲ್ಲ. ನಿಮ್ಮ ಮಾತಿನ ಅರ್ಥವನ್ನು ತಿಳಿದು ನೋಡಿದರೆ ಯುದ್ಧಕ್ಕೆ ಸಿದ್ಧರೇ ತಾನೆ. ಅಕ್ರೂರ, ಅಂತಹ ಸಂದರ್ಭ ಬಂದರೆ ಯುದ್ಧಕ್ಕೆ ಸಿದ್ಧನಾಗಿಯೇ ಇರುವೆವು. ಸಹೋದರ ಭೀಮಸೇನ, ಆತುರ ಪಡಬೇಡ. ನಾವು ಶಾಂತಿಯಿಂದಲೇ ಕಾರ್ಯವನ್ನು ಸಾಧಿಸೋಣ. ಧರ್ಮರಾಜ, ನಿನ್ನ ಸಹೋದರರು ಬಲಶಾಲಿ ಎಂದು ತಿಳಿದೆ. ನೀವು ಗೈರನ್ನು ಬಿಡುವಂತೆ ಕಾಣಲಿಲ್ಲ. ಇಲ್ಲಿನ ವಿಚಾರವನ್ನು ಆ ಪರಮಾತ್ಮನಿಗೆ ತಿಳಿಸಿದೆ. ಅಕ್ರೂರ, ನಿನಗೆ ಶುಭವಾಗಲಿ. ಹೋಗಿ ಬಾ. ಸಹೋದರ ಭೀಮಸೇನ, ಕೃಷ್ಣನಲ್ಲಿ ಕಲವು ಕಟ್ಟಿಕೊಂಡಿದ್ದಾಯಿತು. ಇನ್ನು ಯುದ್ಧಕ್ಕೆ ಹೊರಡಬೇಕಾಗಿದೆ. ನಿನ್ನ ಕಂದನಾದ ಘಟೋಜನನ್ನು ಕರೆಸು. ಅಗ್ರಜ, ಇನ್ನು ಆಜ್ಞೆಯೇ ಆಗಲಿ. ಕಂದನೆ ಬಾರೆ ಬೇಗನೆ, ಕಂದನೆ ಬಾರೆ ಬೇಗನೆ, ಅರುಹನು ಎನ್ನಯ ಮನದ ಸಂಕಲ್ಪವ.
ರೈತರುಳನೆ ತಡ ಮಾಡದೆ ಓ ರೈತರುಳನೆ ತಿಳಿಸುವೆನು ಎನ್ನಯ ಮನದ ಸಂಕಲ್ಪವ. ಒಚ್ಚಾಗಟೋದ್ ಗಜ, ಬೇಗವಾ ಬೇಗವಾ. ತಂದೆ ಆರಿಸುವೆ ತಂದೆ ಗಟೋದ್ ಗಜ ಫಲ ಫಲ ಮೆರವೆ ಕಲದಲ್ಲಿ ನೆಲೆವೆ ತುಂಡ ಮುಂಡವ ಆರಿಸುವೆ ಧೀರ ನಿಲ್ಲಿಸುತ್ತೆ ಧಾರಣೆಯೊಳಗೆ ಧೀರ ನಿಲ್ಲಿಸುತ್ತೆ ಧಾರಣೆಯೊಳಗೆ ಪ್ರಚಂಡ ಮನುಜರ ಸದ ಬಡಿಯುವೆನು ಪ್ರಚಂಡ ಮನುಜರ ಸದ ಬಡಿಯುವೆನು ಧೀರನ ಸೂರನ ತಾರಿಕೊಳ್ಳುವೆ ನಾನು ಧೀರನ ಸೂರನ ತಾರಿಕೊಳ್ಳುವೆ ನಾನು ಫಲ ಫಲ ಮೆರವೆ ಕಲದಲ್ಲಿ ನೆನೆವೆ ತುಂಡ ಮುಂಡವ ಆರಿಸುವೆ. ನಮ್ಮ ತಂದೆಯವರು ನನ್ನನ್ನು ಏತಕ್ಕಾಗಿ ಸ್ಮರಿಸುತ್ತಿರುವರು? ಅಂತ ಅವಸರವಾದ ಕಾರ್ಯವೇನಿರಬಹುದು? ಅವರನ್ನು ಕಾಣುವವರೆಗೂ ಏನೂ ಹೇಳುವಂತಿಲ್ಲ. ಆಗಲಿ, ಅವರನ್ನು ಕಾಣುವೆನು. ತಂದೆಯೇ, ಇದೋ ನಮಸ್ಕರಿಸುವೆನು. ಒಚ್ಚಾಗಟೋದ್ ನಿನಗೆ ಮಂಗಳವಾಗಲಿ. ನನ್ನನ್ನು ಇಷ್ಟೊಂದು ಆದರವಾಗಿ ಕರೆಸಿದ ಕಾರಣವೇನು? ಒಚ್ಚಾಗಟೋದ್ ಗಜ, ಅಭಿಮನ್ಯುವಿನ ವೀರವಾಣಿಯನ್ನು ಕೇಳಿ ನಿನ್ನನ್ನು ಸ್ಮರಣೆ ಮಾಡಿದೆನು. ಈಗ ನಿನ್ನನ್ನು ನೋಡಿದ ನನಗೆ ಬಹಳ ಸಂತೋಷವಾಯಿತು. ಮತ್ತೊಂದು ವಿಷಯವೇನೆಂದರೆ, ಶ್ರೀಕೃಷ್ಣನ ಶತ್ರುವಾದ ಗಯನನ್ನು ನಾವು ತಿಳಿಯದೇ ಮೊರೆ ಹಾಕಿಕೊಂಡೆವು. ತಂದೆಯೇ, ರಾಜನೀತಿ ಧರ್ಮವನ್ನು ಅನುಸರಿಸಿ ಈ ಕಾರ್ಯವನ್ನು ಮಾಡಿರುವಿರಿ. ಇದರಲ್ಲಿ ತಪ್ಪೇನಿದೆ? ಅದಕ್ಕೆ ಕುಪಿತನಾದ ಶ್ರೀಕೃಷ್ಣನು ನಮ್ಮ ಮೇಲೆ ಯುದ್ಧಕ್ಕೆ ಬರುವನಂತೆ. ತಂದೆಯೇ, ಮುರ ಹರಿ ನರ ಹರಿಯ ದುರದಿಗೆಲ್ ವೀರನ ಕುಮಾರ, ಮುರ ಹರಿಯ ನರ ಹರಿಯ ದುರದಿಗೆಲ್ವೆ ವೀರನ ದುರದಿಗೆಲ್ವೆ ವೀರನ ದುರದಿಗೆಲ್ವೆ ವೀರನ. ತಂದೆಯೇ, ಕುಮಾರ, ಧೀರನಾದ ಶೂರನಾದ ನನ್ನ ಕೆಳಕ ಬರುವನೇ. ಧೀರನಾದ ಶೂರನಾದ ನನ್ನ ಕೆಳಕ ಬರುವನೇ. ಚಲವಟಾರಿ ಬಲವ ಮುರಿದು ಚಲವಟಾರಿ ಬಲವ ಮುರಿದು ಒಲವಿನಿಂದ ಗೆಲ್ಲುವೆ. ಮರ ಹರಿಯ ಮುರ ಹರಿ ದುರದಿ ಗೆಲ್ಲುವೆ ಧೀರನ ದುರದಿ ಗೆಲ್ಲುವೆ ಧೀರನ ದುರದಿ ಗೆಲ್ಲುವೆ ಧೀರನ. ಒಲವಿನೋದ ಗಲ್ಲನವನ ಒಲವೆಯಿಂದ ಗೆಲ್ಲುವೆ. ತಂದೆಯೇ, ಕುಮಾರ, ಒಲವಿನೋದ ಗೊಲ್ಲನವನ ಒಲವೆಯಿಂದ ಗೆಲ್ಲುವೆ. ಚಲವಟಾರಿ ಬಲವ ಮುರಿದು ಚಲವಟಾರಿ ಬಲವ ಮುರಿದು ಒಲವಿನಿಂದ ಗೆಲ್ಲುವೆ. ಒಲವಿನಿಂದ ಗೆಲ್ಲುವೆ ಒಲವಿನಿಂದ ಗೆಲ್ಲುವೆ. ತಂದೆಯೇ, ಯಾರು? ಕೃಷ್ಣನೇ? ಆ ಕಳ್ಳ ಕೃಷ್ಣನು ನಮ್ಮ ಮೇಲೆ ಯುದ್ಧಕ್ಕೆ ಬರುವನೇ? ಆ ಕಳ್ಳ ಕೃಷ್ಣನಿಗೆ ಅಷ್ಟೊಂದು ಪರಾಕ್ರಮವಿರುವುದೇ? ಅವನ ವಿಷಯವನ್ನು ಎಷ್ಟೋ ಸಾರಿ ಕೇಳಿರುವೆನು. ಕೇಳು, ಅವನು ಯಾರೊಡನೆ ನಿಂತು ಸರಿಯಾಗಿ ಯುದ್ಧ ಮಾಡಿರುವನು? ಆ ಹಿರಣ್ಯಾಕ್ಷನನ್ನು ಹಂದಿ ರೂಪದಲ್ಲಿ ಬಂದು ಕೊಂದವನಲ್ಲವೇ? ಆ ಕಶ್ಯಪನನ್ನು ಸಿಂಹಾಕಾರದಿಂದ ಬಂದು ಕೊಂದವನಲ್ಲವೇ? ರಾವಣ ಕುಂಭಕರ್ಣನನ್ನು ಬಡರಾಮನ ವೇಷದಿಂದ ಬಂದು ಕೊಂದವನಲ್ಲವೇ? ತಂದೆಯೇ, ಕಡಕ್ಕಾಡಿದಲ್ಲಿ ಏಡಿಗೊಲ್ಲನು ನಿಲ್ಲುವನಿ ಗೆಲ್ಲುವನಿ ಜಯಿಸುವನಿ. ತಂದೆಯೇ, ಕಡಕ್ಕಾಡಿನಲ್ಲಿ ಏಡಿಗೊಲ್ಲನು ನಿಲ್ಲುವನಿ ಗೆಲ್ಲುವನಿ ಜಯಿಸುವನಿ. ಚೂಳರನ್ನೆಲ್ಲ ಕಾಲಲು ಒದ್ದು ತಂದೆ, ಚೂಳರನ್ನೆಲ್ಲ ಕಾಲಲು ಒದ್ದು ಕಾಲ ವಿಕ್ರಮನ ಬೆರದಲ್ಲಿ ನಾನು ಕಾಲ ವಿಕ್ರಮನ ಬೆರದಲ್ಲಿ ನಾನು ನೀಲೆಯಿಂದಲೇ ಗರ್ಭವ ಮುರಿದು ತಂದೆಯೇ, ನೀಲೆಯಿಂದಲೇ ಗರ್ಭವ ಮುರಿದು ಕಳಕೋಡಿದೆ
ಬೇಡಿಕೊಳ್ಳಲು ನಿಲ್ಲುವನು, ಗೆಲ್ಲುವನು, ಜಯಿಸುವನು. ತಂದೆ ಹಗಲು ಜಯಿಸಲೇ ದೂರಕ್ಕೆ ನಿಲ್ಲಲೇ, ತಂದೆ ಹಗಲು ಜಯಿಸಲೇ ದೂರಕ್ಕೆ ನಿಲ್ಲಲೇ, ಬೇಡಿಕೊಳ್ಳನ ಹಿಡಿದು ಕೆಲಸಲೇ, ಬೇಡಿಕೊಳ್ಳನ ಹಿಡಿದು ಕೆಲಸಲೇ, ಕಳಕೋಡಿದ ಬೇಡಿಕೊಳ್ಳನು ನಿಲ್ಲುವನು, ಗೆಲ್ಲುವನು, ಜಯಿಸುವನು. ತಂದೆ ಆ ಜಲಾಸಂದನನ್ನು ಕೊಲ್ಲಲು ಅವನಿಂದ ಆಗದೆ ನಿಮ್ಮನ್ನು ಕರೆದುಕೊಂಡು ಹೋಗಿ ಕೊಲ್ಲಿಸಲು. ಇಂತಹ ಉದಾಹರಣೆಗಳು ಎಷ್ಟೋ ಇವೆ. ಅವನು ನಮ್ಮ ಮೇಲೆ ಯುದ್ಧಕ್ಕೆ ಬರಲಿ, ಪಾಂಡವರ ಪರಾಕ್ರಮವು ಎಷ್ಟರ ಮಟ್ಟಿಗೆ ಇದೆ ಎಂಬುದನ್ನು ಅವನೇ ತಿಳಿದುಕೊಳ್ಳಿ. ಕುಮಾರ, ನಿನ್ನ ವೀರವಾಣಿಯನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಸಮಯ ಬಂದಾಗ ನಿನ್ನನ್ನು ಹೇಳಿ ಕಳಿಸುತ್ತೇನೆ. ಈಗ ಹೋಗಿ ಬಾ ಮಗು. ತಂದೆ, ನಾನಿನ್ನು ಬರುತ್ತೇನೆ. ಗಡಗಡ ನಡಿಗೆ ಪೆಲ್ಲೋತ್ಸವ, ಗಡಗಡ ನಡಿಗೆ ಪೆಲ್ಲೋತ್ಸವ, ಗಡಗಡ ನಡಿಗೆ ಪೆಲ್ಲೋತ್ಸವ, ಗಡಗಡ ನಡಿಗೆ ಪೆಲ್ಲೋತ್ಸವ. ಭೀಮನ ಎದುರೋ ಎಲ್ಲವರಾರೋ, ಭೀಮನ ಎದುರೋ ಎಲ್ಲವರಾರೋ, ಭೂಮಿ ಪರಾಕ್ರಮ ಬಲ್ಲವರಾರೋ, ಭೂಮಿ ಪರಾಕ್ರಮ ಬಲ್ಲವರಾರೋ. ಗಡಗಡ ನಡಿಗೆ ಬಡಿ ಬಡಿ ಹೊರಳಗೆ, ಗಡಗಡ ನಡಿಗೆ ಬಡಿ ಬಡಿ ಹೊರಳಗೆ, ಗಡಗಡ ನಡಿಗೆ ಬಡಿ ಬಡಿ ಹೊರಳಿಸಿ, ಗಡಗಡ ನಡಿಗೆ ಪೆಲ್ಲೋತ್ಸವ, ಗಡಗಡ ನಡಿಗೆ ಪೆಲ್ಲೋತ್ಸವ, ಗಡಗಡ ನಡಿಗೆ ಪೆಲ್ಲೋತ್ಸವ. ಬ್ರಹ್ಮಾಂಡವು ನಡುಗುವುದು ಈಗಲೇ, ಬ್ರಹ್ಮಾಂಡವು ನಡುಗುವುದು ಈಗಲೇ, ಬ್ರಹ್ಮಾಂಡವು ನಡುಗುವುದು ಈಗಲೇ, ಬ್ರಹ್ಮಾಂಡವು ನಡುಗುವುದು ಈಗಲೇ. ಕಡಲೆ ತೇಳಲೆ ಕೊಡವಿಯನೆಲ್ಲ, ಕಡಲೆ ತೇಳಲೆ ಕೊಡವಿಯನೆಲ್ಲ, ಹಿಡಿದು ಪುಡಿ ಪುಡಿ ಮುಟ್ಟುವೆ ನಾನು, ಹೊಡೆದು ಪುಡಿ ಪುಡಿ ಗುಟ್ಟುವೆ ನಾನು. ಅಡೆಯಳು ಮೆಟ್ಟಿ ಪುಡಿ ಪುಡಿ ಗುಟ್ಟಿ, ಅಡೆಯಳು ಮೆಟ್ಟಿ ಪುಡಿ ಪುಡಿ ಗುಟ್ಟಿ, ಧ್ವಂಸ ಮಾಡುವೆ ನಾನೀಗ, ಧ್ವಂಸ ಮಾಡುವೆ ನಾನೀಗ, ಧ್ವಂಸ ಮಾಡುವೆ ನಾನೀಗ. ಪ್ರಾಣೇಶ್ವರ, ನಮಸ್ಕರಿಸುವನು ಸ್ವಾಮಿ. ಪ್ರಾಣೇಶ್ವರಿ, ಪ್ರಾಣೇಶ್ವರ. ಅನುರಾಗದೇವಿಯೇ ಈ ಧನಂಜಯನ ಸ್ವಾಗತ, ಅನುರಾಗದೇವಿಯೇ ಈ ಸುಂದರನ ಸ್ವಾಗತ. ಬದುಕಿನಲ್ಲಿ ಪ್ರಿಯ ನಿನ್ನೆಸರೆ ಎಂದೆಂದೂ ಅಂಕಿತ, ಅನುರಾಗದೇವಿಗೆ ಈ ಪ್ರಿಯತಮನ ಸ್ವಾಗತ. ಕಣ್ಣ ಭಾಷೆ ನಾ ಬಲ್ಲೆನಲ್ಲೇ, ಅದು ಪ್ರಣಯದ ಕರೆಯೋಲೆ. ನಿನ್ನ ಕಣ್ಣ ಭಾಷೆ ನಾ ಬಲ್ಲೆನಲ್ಲೇ, ಅದು ಪ್ರಣಯದ ಕರೆಯೋಲೆ. ಬಲ್ಲೆಯನ ದಿನ ಬರುವಿನಲ್ಲಿ ನಮಗೆಂದೋ ಶುಭವೇ. ವಲ್ಲೆಯನ ದಿನ ಬರುವಿನಲ್ಲಿ ನಮಗಿಂದು ಶುಭವೇ. ಯೌವನದ ಸಿರಿಯೊಳಗೆ ಅರಳಿದ ಸುಮಬಾಳೆ,
ಅರಳಿದ ಸುಮಬಾಲೆ ಈ ಸುಂದರಿಗೆ ಸುರ ಕಿನ್ನರಿಗೆ ನನ್ನೊಲವಿನ ಹೂಮಾಲೆ ನನ್ನೊಲವಿನ ಅನುರಾಗದೇವಿಗೆ ಈ ಪ್ರಿಯತಮನ ಸ್ವಾಗತ ಅನುರಾಗದೇವಿಗೆ ಈ ಪ್ರಿಯತಮನ ಸ್ವಾಗತ ಸುರಬೊಂಬೆ ನಿನ್ನ ಸವಿ ಮಾತೆ ಚಿನ್ನ ಮಾತಿಗೆ ಮನಸ್ಸು ಸುರಬೊಂಬೆ ನಿನ್ನ ಸವಿ ಮಾತೆ ಚೆನ್ನ ಮಾತಿಗೆ ಮನಸೋದೆ ನಾನಿನ್ನ ಕಂಡು ಮಧು ಮೋಹಗೊಂಡು ನಿನ್ನಂದಕ್ಕೆ ಶರಣಾದೆ ಅನುರಾಗದೇವಿಗೆ ಈ ಪ್ರಿಯತಮನ ಸ್ವಾಗತ ಅನುರಾಗದೇವಿಗೆ ಈ ಪ್ರಿಯತಮನ ಸ್ವಾಗತ ಬದುಕಿನಲ್ಲಿ ಪ್ರಿಯ ನಿನ್ನೆಸರೇ ಎಂದೆಂದೂ ಅಂಕಿತ ಅನುರಾಗದೇವಿಗೆ ಈ ಪ್ರಿಯಕರನ ಸ್ವಾಗತ ಅನುರಾಗದೇವಿಗೆ ಈ ಪ್ರಿಯಕರನ ಸ್ವಾಗತ ಸುಂದರ ಲೋಕದ ಸೌಂದರ್ಯ ದೇವನಿ ಒಲಿದು ನೀ ಬಾರ ಎನ್ಬಳಿಗೆ ನೀ ಬಾರ ಸುಂದರ ಲೋಕದ ಸೌಂದರ್ಯ ದೇವನಿ ಒಲಿದು ನೀ ಬಾರ ಎನ್ಬಳಿಗೆ ನೀ ಬಾರ ಜೊತೆಯಾದ ನೀ ನನಗೆ ಹಿತವಾದ ನಾನಿನಗೆ ಜೊತೆಯಾದ ನೀ ನನಗೆ ಹಿತವಾದ ನಾನಿನಗೆ ಒಂದೇ ಜೀವ ಎರಡು ದೇಹ ಸುಂದರ ಲೋಕದ ಸೌಂದರ್ಯ ದೇವನೇ ಒಲಿದು ನೀ ಬಾರ ಬಳಿಗೆ ನೀ ಬಾರ
ಜೊತೆಯಾದ ನಾನಿಗೆ ಒಂದೇ ಜೀವ ಎರಡು ದೇಹ ಎಂದೋಣೆ ಸ್ವಾಮಿ ಕೋಪವೇ ಕೋಪವೇನು ಇಲ್ಲವೇ ಇಲ್ಲ. ಸುಂದರ ಲೋಕದ ಸೌಂದರ್ಯ ದೇವ ಒಲಿದು ನೀ ಬಾರ ಬಲಿಗೆ ನೀ ಬಾರ ಬಂಗಾರವೇತಕ್ಕೆ ಶೃಂಗಾರವೇತಕ್ಕೆ ನಲ್ಲಾನಿರಲು ನಿನ್ನ ಜೊತೆಯಲ್ಲಿ ನಾನಿರಲು ಬಂಗಾರವೇತಕ್ಕೆ ಶೃಂಗಾರವೇತಕ್ಕೆ ನಲ್ಲಾನಿರಲು ನಿನ್ನ ಬಳಿಯಲ್ಲಿ ನಾನಿರಲು ಜೊತೆಯಾದ ನಿನ್ನಗೆ ಹಿತವಾದ ನಾನಿನಗೆ ಅಲ್ಲವೇ ಸ್ವಾಮಿ ಅಲ್ಲವೇ ಜೊತೆಯಾದ ನೀ ನನಗೆ ಹಿತವಾದ ನಾನಿನಗೆ ಒಂದೇ ಜೀವ ಎರಡು ಎಂದು ನೀ ತಿಳಿ ಸುಂದರ ಲೋಕದ ಸೌಂದರ್ಯ ದೇವನೇ ಬಲಿದು ನೀ ಬಾರ ನಿನ್ ಬಳಿಗೆ ನೀ ಬಾರ ಸುಭದ್ರ, ಏನನ್ನು ಹೆಚ್ಚಿಸುತ್ತಿರುವಿ? ನಿನ್ನನ್ನು ನೋಡಿ ಎಷ್ಟು ದಿನಗಳಾದವು. ಇಂದ್ರಪ್ರಸ್ಥದಲ್ಲಿ ನಿನ್ನೊಡನೆ ಕೂಡಿ ಮೆರೆದ ಆ ದಿನಗಳನ್ನು ನೆನೆಸಿಕೊಂಡರೆ ಕಾನನದಲ್ಲಿರುವ ನಿನ್ನೊಡನೆ ಮಾತನಾಡಲು ಏತಕ್ಕೂ ನಾಚಿಕೆಯಾಗುತ್ತಿರುವುದು ಸುಭದ್ರ. ಸ್ವಾಮಿ, ಪತ್ನಿಯಾದ ನನ್ನೊಡನೆ ಮಾತನಾಡಲು ನಿಮಗೆ ನಾಚಿಕೆ ಆಗುವುದೇ? ಹೌದು ಸುಭದ್ರ. ಸುಬೇ, ಸ್ವಾಮಿ, ಅಂದದ ಅರಗಿನ ಬಾರಿ ನಿನ್ನ ಸುಂದರ ಮೊಗವನ್ನು ಆಹಾ. ಅಂದದ ಅರಗಿನ ಬಾರಿ ನಿನ್ನ ಸುಂದರ ಮೊಗವನ್ನು ತೋರೆ ಮನದಾಸೆ ಮೂಡಿದ ಬಯಕೆ ಕನಸಾಗೆ ಕಾಡುವುದೇ ಮನದಾಸೆ ಮೂಡಿದ ಬಯಕೆ ಕನಸಾಗೆ ಕಾಡುವುದೇಕೆ ಚಿರನೂತನ ರೋಮಾಂಚನ ಚಿರನೂತನ ರೋಮಾಂಚನ ದಾಂಪತ್ಯ ಸಂಧಾನ ಅಂದದ ಹರಗಿಣಿ ಬಾರೆ ನಿನ್ನ ಸುಂದರ ವದನವ ತೋರೆ ವಿರಹಾಗ್ನಿಯನ್ನಿಗೆ ಸುಡಲು ಬೆಳದಿಂಗಳಾಯಿತು ಬಿಸಿಲು ವಿರಹಾಗ್ನಿಯನ್ನಿಗೆ ಸುಡಲು ಬೆಳದಿಂಗಳಾಯಿತು ಬಿಸಿಲು ನಿನ್ನ ಯೌವನ ನನ್ನ ಕೂಗಿದೆ ನಿನ್ನ ಯೌವನ ನನ್ನ
ಕೂಗಿದೆ ಬಾರೆಲ್ಲ ಪ್ರೇಮದ ಕೂಗೆ ಅಂದದ ಅರಗಿಣಿ ಬಾರಿ ನಿನ್ನ ಸುಂದರ ವದನವ ತೋರೆ ಪ್ರಿಯೆ ಪ್ರಿಯೆ ಸುಬ್ಬಿ ಸುಭದ್ರ, ಅಭಿಮನ್ಯು ನೋಡಿದ ನನ್ನ ಕಣ್ಣುಗಳಿಗೆ ಆನಂದವಾಯಿತು. ಆತನ ಧೀರವಾಣಿಯನ್ನು ಕೇಳಿ ಬಹಳ ಸಂತೋಷವಾಯಿತು. ಆದರೆ ನಿನ್ನ ಮುಖ ಕಮಲವು ಏಕೋ, ನಿನ್ನ ಮುಖವನ್ನು ನೋಡುತ್ತಿದ್ದರೆ ಯಾವುದೋ ಚಿಂತೆಯಲ್ಲಿ ಮಗ್ನಳಾಗಿರುವಂತೆ ಕಾಣುತ್ತಿರುವುದಲ್ಲ. ಕಾರಣವೇನು ಪ್ರಿಯೆ? ಭ್ರಾಂತಿಯೇತಕ್ಕೆ ಕಾಂತಮಣಿಯೇ ಚಿಂತೆ ಕಳೆದು ಸಂತಾಸ ನೀಡೆ. ಪ್ರಿಯೆ, ಭ್ರಾಂತಿಯೇತಕ್ಕೆ ಕಾಂತಮಣಿಯೇ ಚಿಂತೆ ಕಳೆದು ಸಂತಾಸ ನೀಡೆ. ಮಾತನಾಡೆ ಪ್ರಾಣೇಶ್ವರ, ಪ್ರೀತಿಯಿಂದ ಮಾತನಾಡೆ, ಪ್ರೀತಿಯಿಂದ ಮಾತನಾಡೆ.
ಎಂತಹ ಮಾತುಗಳನ್ನಾಡುತ್ತಿರುವೆ? ವೀರ ಪಾರ್ಥನ ವೀರ ಪತ್ನಿಯಾಗಿ ಚಿಂತೆ ಎಂದರೆ ಏನು ಪ್ರಿಯೆ? ಸ್ವಾಮಿ, ಏನೆಂಬುದು ಹಾಗೆ ಹೇಳಿದೆ. ಕೌರವರೊಡನೆ ಸೆಣಸಾಡಿ ಇದ್ದ ರಾಜ್ಯವನ್ನು ಸಹ ಕಳೆದುಕೊಂಡು ಈಗ ವನವಾಸದಲ್ಲಿರುವಿರಿ. ಈಗ ನೋಡಿದರೆ ಆ ಪಾಪಿ ಗೈನನ್ನು ಸಂಹರಿಸುತ್ತೇನೆ, ರಕ್ಷಣೆ ಕೊಡುವುದಾಗಿ ಮಾತನಾಡಿರುವಿರಿ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ವೈರತ್ವವು ನಮಗೆ ಸರಿಯಲ್ಲ ಸ್ವಾಮಿ. ಮುಂದೆ ಏನು ಅನರ್ಥವಾಗುವುದೋ ಎಂದು ಭಯವಾಗುತ್ತಿರುವುದು. ದೇವಿ, ಅವನ ಕರ್ಮವನ್ನು ತಿಳಿಯದೆ ಅವನಿಗೆ ಅಭಯ ಪ್ರದಾನವನ್ನು ಮಾಡಿದೆನು. ಈಗ ಚಿಂತಿಸಿ ಫಲವೇನು ಪ್ರಿಯೆ? ಸ್ವಾಮಿ, ಹಾಗಾದರೆ ಶ್ರೀಕೃಷ್ಣ ಪರಮಾತ್ಮನು ನಮಗೆ ಬಂಧುವಲ್ಲವೇ ಸ್ವಾಮಿ? ಅವರಿಗೆ ಆ ಜನ್ಮ ಶತ್ರುವೆಂದರೆ ಆ ಗಯನಲ್ಲವೇ? ಹೀಗಿದ್ದು ಸಹ ಅವನನ್ನು ರಕ್ಷಿಸುತ್ತೇನೆ ಎಂದು ಹೇಳಿರಲಿಲ್ಲ. ಇದರಲ್ಲಿ ಯಾವುದು ಧರ್ಮ, ಯಾವುದು ಅಧರ್ಮ? ದೇವಿ, ಕ್ಷತ್ರಿಯ ವೀರ ರಮಣಿಯಾದ ನೀನೇ ಈ ರೀತಿ ಮಾತನಾಡಬಹುದೇ? ಈ ಅರ್ಜುನನು ಎಂದಾದರೂ ಕೊಟ್ಟ ಮಾತನ್ನು ಅಧರ್ಮಿಯಾದದನ್ನು ಕಂಡಿರುವೆಯಾ ಅಥವಾ ಕೇಳಿರುವೆಯಾ? ವೀಣಾಕ್ಷಿ ತರವೇ ನಿನಗೆ ಗಯನ ಬಿಡುವುದು ರಮಣಿಗೆ. ನನ್ನ ಮಾತನ್ನು ಕೇಳಿ, ಗಯನ ವಿಚಾರವೇ ಬೇಡ. ವೀಣಾಕ್ಷಿ ತರವೇ ನಿನಗೆ ಗಯನ ಬಿಡುವುದು ರಮಣಿಗೆ. ಕೊಟ್ಟ ಬಾಟೆಗೆ ತಪ್ಪಲಾರನು. ಹಾಗೆಲ್ಲ ಮಾತನಾಡಬೇಡಿ ಪ್ರಭು. ಹರಿಯೋ ಕಾಲನ ಬಂದರ ಬರಲೆ, ಹರಿಯೋ ಕಾಲನ ಬಂದರ ಬರಲೆ, ಹರಿಯೋ ಕಾಲನ ಬಂದರ ಬರಲೆ. ನನ್ನ ಮಾತನ್ನು ಕೇಳಿ ಪ್ರಭು. ಹರಿಯೋ ಕಾಲನ ಬಂದರ ಬರಲೆ, ವೀಣಾಕ್ಷಿ ತರವೇ ನಿನಗೆ ಗಯನ ಬಿಡುವುದು ರಮಣಿಗೆ. ದಿನನಾಗಿ ವಚನ ಕೊಟ್ಟು ಮೀರಿ ನಡೆವರೆ ರಮಣಿಗೆ. ಕೊಟ್ಟ ಬಾಟಿಗೆ ತಪ್ಪಲಾರನು. ಕೊಟ್ಟ ಭಾಷೆಗೆ ತಪ್ಪಲಾರನು. ಕೊಟ್ಟ ಭಾಷೆಗೆ ತಪ್ಪಲಾರನು. ಕೊಟ್ಟ ಭಾಷೆಗೆ ತಪ್ಪಲಾರನು. ವೀಣಾಕ್ಷಿ ತರವೇ ನಿನಗೆ ಗಯನ ಬಿಡುವುದು ರಮಣಿಗೆ. ದೇವಿ, ಯುದ್ಧದ ಮಾತನ್ನೆತ್ತಿದರೆ ಘಡ ಘಡನೆ ನಗಿಕೊಂಡು ಗಾಯನನ್ನು ತಂದೊಪ್ಪಿಸುವನೆಂದು ತಿಳಿದೆಯಾ? ನಾನು ಅಂತಹ ಹೇಡಿಯಲ್ಲ. ಇಂತಹ ಉಪದೇಶದ ಮಾತುಗಳನ್ನಾಡಲು ನೀನು ಇಷ್ಟು ದೂರ ಬಂದೆಯಾ? ಸ್ವಾಮಿ, ನಾನು ಅದಕ್ಕಾಗಿ ಬಂದಿಲ್ಲ, ನಿಮ್ಮನ್ನು ಕಾಡಿ ಬೇಡುವುದಕ್ಕಾಗಿ ಬಂದಿರೋನು. ಪರಮಾತ್ಮನ ಮೇಲೆ ಕೃಪೆಯನ್ನು ತೋರಿಸಿ ಸ್ವಾಮಿ. ಮಡದಿಯಾದ ನನ್ನ ಮೇಲೆಯೂ ಸಹ ನಿಮಗೆ ಕನಿಕರವಿಲ್ಲವೇ? ದೇವಿ, ನ್ಯಾಯ ನೀತಿಯನ್ನು ಅರಿಯದ ಜನರು ಆಡಿಕೊಂಡರೂ ಸರಿಯೇ, ನಾನು ಮಾತ್ರ ನನ್ನ ಪ್ರಾಣ ಹೋದರೂ ಗಾಯನನ್ನು ಬಿಡುವುದಿಲ್ಲ. ಸ್ವಾಮಿ, ನಿಮ್ಮ ಹಠವನ್ನು ನೀವು ಬಿಡುವ ಹಾಗಿಲ್ಲ. ಮುಂದೇನು ಅನರ್ಥವಾಗುವುದೋ ಏನು? ಪರಮಾತ್ಮನ ಮುನಿದು ನಿಂತರೆ ಎಂತಹ ಘೋರವಾದ ಕಾರ್ಯವಾಗುವುದೆಂದು ನೀವು ಚೆನ್ನಾಗಿ ಬಲ್ಲಿರುವಿರಿ. ಇದರಿಂದ ನಿಮ್ಮ ಬಂಧುತ್ವವು ಹಾಳಾಗುವುದಿಲ್ಲವೇ ಸ್ವಾಮಿ? ಸುಭದ್ರಾ, ಈ ನಿನ್ನ ಸೋದರ ದರ್ಪವನ್ನು ಶ್ಲಾಘಿಸಿ ನನ್ನನ್ನು ಎದುರಿಸುತ್ತಿರುವೆಯಾ? ಇದರಲ್ಲಿ ನಿನ್ನ ದೋಷಗಳೇನೂ ಇಲ್ಲ. ಸ್ತ್ರೀ ಜಾತಿಯಂತಹುದು. ತನ್ನ ಗಂಡನು ಎಂತಹ ಪರಾಕ್ರಮಿಯಾದರೂ ಹೀಯಾಡಿಸಿ ತನ್ನ ತವರು ಮನೆಯವರನ್ನು ಕೊಂಡಾಡುವುದೇ ಸ್ತ್ರೀ ಜಾತಿಯ ಲಕ್ಷಣ. ಅಲ್ಲದೆ ನಿನ್ನಂತವಳನ್ನು ನನಗೆ ಕೊಟ್ಟು ವಿವಾಹ ಮಾಡಿದ್ದು ಶಾಶ್ವತವಾಗಿ ದುಃಖ ಪಡುವಂತಾಯಿತು ಸುಭದ್ರಾ. ಸ್ವಾಮಿ, ನಾನೊಬ್ಬ ನಿರ್ಭಾಗ್ಯಳು. ಈ ವಿಚಾರವನ್ನು ನಾನು ಪರಮಾತ್ಮನಿಗೆ ತಿಳಿಸುವನು. ಆದರೆ ಈ ವಿಚಾರದಿಂದ ರುಕ್ಮಿಣಿ ಸತ್ಯಭಾಮೆಯರು ನನ್ನನ್ನು ಎಷ್ಟು ನಿಂದಿಸಿ ಮಾತನಾಡುವರು. ಪ್ರಿಯೆ ಸುಭದ್ರಾ, ನೀನು ಚಿಂತಿಸಬೇಡ. ನೀನು ದ್ವಾರಕೆಗೆ ಹೋಗಿ ನಿಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಿಗೆ ನಮ್ಮ ವಿಚಾರವನ್ನು ತಿಳಿಸು. ಅವರಲ್ಲಿ ವೈರವು ಬೇಡವೆಂದು ತಿಳಿಸು. ಹಾಗೆ ಆಗಲಿ ಸ್ವಾಮಿ. ಕೋಪವೇಕೆ ಪ್ರಿಯೆ?
ಕಣ್ಮಣಿ ನೀನಲ್ಲವೇ? ಕಣ್ಮಣಿಯೇ ಪ್ರಿಯ ಕಣ್ಮಣಿಯೇ ಅನುರಾಗ ದೇವತೆ, ಕಣ್ಮಣಿಯೇ ಓ ಕಣ್ಮಣಿಯೇ ಸುರಲೋಕ ಪ್ರಿಯೇ. ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆ, ಕಣ್ಮಣಿಯೇ ಪ್ರಿಯ ಕಣ್ಮಣಿಯೇ. ಸ್ವರದ ದನಿಯವಳೇ ನಡೆಯವಳೇ, ಸಪ್ತ ಸ್ವರದ ದನಿಯವಳೇ ಕಾಮನ ಮೇಲಿನ ಕಣ್ಣವಳೇ, ನೀ ನನಗೆ ಸತಿಯಾದವಳೇ ಕಾಣದ ಸುಖವನ್ನು ತಂದವಳೇ. ಹೌದು, ಸತಿಯಾದವಳೇ ಕಾಣದ ಸುಖವನ್ನು ತಂದವಳೇ, ಬಾಬಾರೇ 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 ಬಾರೇ ನನ್ನವಳೇ. ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ, ಕಣ್ಮಣಿಯೇ ಪ್ರಿಯ ಕಣ್ಮಣಿಯೇ ಸುರಲೋಕ ಗಮಗಮಿಸುವ ಗಮಕಗಳು ನಮ್ಮೇ ನಿನ್ನ ನಡೆಯೊಳಗೆ. ಸುಭದ್ರ ಗಮಗಮಿಸುವ ಗಮಕಗಳು ನಲ್ಲೇ ನಿನ್ನ ನಡೆಯೊಳಗೆ, ಕಲಿದಿವೆ ಶ್ರುತಿ ದಯನಾಟಗಳು ನಲ್ಲೇ ನಿನ್ನಿ ಮಾತೊಳಗೆ. ಕಲಿದಿವೆ ಶ್ರುತಿಲಯ ಪ್ರಾಸಗಳು ನಲ್ಲೇ ನಿನ್ನಿ ಮಾತೊಳಗೆ, ಬಾಬಾರೇ 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 ಬಾರೇ ನನ್ನವಳೇ. ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ, ಕಣ್ಮಣಿಯೇ ಪ್ರಿಯ ಕಣ್ಮಣಿಯೇ ಸುರಲೋಕ ಸುಂದರಿಯೇ, ಸುರಲೋಕ ಸುಂದರಿಯೇ, ಸುರಲೋಕ ಸುಂದರಿಯೇ. ಪ್ರಿಯೆ ಸ್ವಾಮಿ, ನೀನಿನ್ನು ದ್ವಾರಕೆಗೆ ಹೋಗಿ ಇಲ್ಲಿನ ವಿಚಾರವನ್ನು ನಿಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಿಗೆ ತಿಳಿಸು, ಅವರಲ್ಲಿ ವೈರವು ಬೇಡವೆಂದು ತಿಳಿಸು. ಹೋಗಿ ಬಾ, ನಿನಗೆ ಶುಭವಾಗಲಿ. ಹಾಗೆ ಆಗಲಿ ಸ್ವಾಮಿ.